ಶ್ರೀ ಗುರುವೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಮಹೇಕ್ರೀಮುಪಾಸ್ಮೈ ಕಮಪಾದ್ಯಂ ಗುರುಮಂದೇ ಕಮಲಾಕರಮೇದಿಂ ಪ್ರೋಕ್ತಾಂ ಚಂದ್ರದ ಉತ್ತರಪಾಂಚರ ಉತ್ತರ ಸ್ವಯಂ ಭಕ್ತ ಮಹಾಶರಣಂತಿ. ನಾನು ವಿದ್ಯಾಗಣಪತಿ ದೇವಸ್ಥಾನ 17ನೇ ಕ್ರಾಸ್ನಲ್ಲಿ ಬರುವ ಗಣಪತಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀಧರ ಭಟ್ಟರು ಮಾತಾಡ್ತಾ ಇರೋದು. ಯಾಕಂದರೆ ನಮ್ಮ ದೇಶ ಇತಿಹಾಸ ಏನಪ್ಪಾ ಅಂದರೆ, ನಮ್ಮ ದೇಶ ಸುಮಾರು 40 ವರ್ಷದ ಹಿಂದ್ಗಡೆ ಗಣಪತಿ ದೇವಸ್ಥಾನ ಹಾಕಿರ್ತಕ್ಕಂಥದ್ದು. ಇದು ಮೊದಲನೇದಾಗಿ ಏನಪ್ಪಾ ಅಂದರೆ, ನಾವು ಈ ಗಣಪತಿಯನ್ನ ಒಂದು ಚಪ್ಪರದಲ್ಲಿ ಕೂರಿಸಿ ಪೂಜೆ ನಡೀತಾ ಹೀಗೆ 3-4 ವರ್ಷ ನಡೆದಾಗ, ನಂತರ ಇಲ್ಲಿ ನಾಗರಾಜ್ ಅಂತ ಇದ್ದರು. ಅವರು ಮುಕ್ತಾ ಬಿಲ್ಡಿಂಗ್ನವರು, ಹೊಸ ಅವರು ಮಾಲೀಕರು. ಅವರು ಬಂದ, ಸ್ವಾಮಿ ಈ ಗಣಪತಿ ದೇವಸ್ಥಾನ ನಾನು ಕಟ್ಟಿಸ್ಕೊಡ್ತೀನಿ, ಹೇಗಾದ ಮಾಡಿ ನಿಮ್ಮವನ್ನೆಲ್ಲ ಒಪ್ಪಿಸಿ ಅಂತ ಹೇಳಿದಾಗ, ನಾವು ಕಮಿಟಿ ಸದಸ್ಯರು ಮಾತಾಡಿ ಅವ್ರ ಮುಖಾಂತರ ಹಾಗೂ ಅವಾಗ ರಘುಪತಿ ಅಂತ ಮಿನಿಸ್ಟರ್ ಇದ್ರು, ಅವರಿಂದ ಈ ಒಂದು ಗುದ್ದಲಿ ಪೂಜೆ ಮಾಡಿಸಿ ವಿತಿನ್ 3 ಮಂತ್ಸ್ನಲ್ಲಿ ನಮ್ಮ ಗಣಪತಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ. ಹಾಗೂ ಅದರ ಹಿಂದೆ ನಾವು ಬ್ರಹ್ಮೋತ್ಸವ ಮಾಡಬೇಕು ಸಂಕಲ್ಪ ಮಾಡಿದಾಗ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ, ನಂತರ ಮೂಲ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಹಾಗೂ ಬ್ರಹ್ಮೋತ್ಸವ ಶುರು ಮಾಡಿದ್ದೇವೆ. ಹಾಗೂ ತದನಂತರ ಶ್ರೀ ಪ್ರಸನ್ನ ಶ್ರೀನಿವಾಸ ಸ್ವಾಮಿಯ ವಿಗ್ರಹವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದೆ. ಅದು ಹಾಗೆ ಪ್ರತಿಷ್ಠಾಪನೆ ಆಗಿದ್ದು 17 ವರ್ಷ, ಮೊನ್ನೆಗೆ 17 ವರ್ಷ ಆಯಿತು. ಹಾಗೆ ಮೊನ್ನೆ ವರ್ಷದ ಹಿಂದೆಯೇ ಸತ್ಯ ಸಾಯಿಬಾಬಾ, ಶಿರಡಿ ಸಾಯಿಬಾಬಾ ಪ್ರತಿಷ್ಠಾಪನೆ ಕೂಡ ಆಯಿತು. ಹೀಗೆ ಪ್ರತಿಯೊಂದು ಸಹ ಪೂಜೆಗಳು ಸಹ ಈ 23-24 ವರ್ಷಗಳಿಂದ ಸಹ ದೇವರ ಗ್ರಂಥ ನಡೀತಾ ಬರ್ತಾ ಇದೆ. ಇದಕ್ಕೆಲ್ಲೂ ಕಾರಣದ ಭಕ್ತಾದಿಗಳು ಸಹ ಒಂದು ಕಾರ್ಯಕ್ರಮ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದಾರೆ. ಹಾಗೂ ಅವ್ರು ಕೇಳ್ಕೊಂಡು, ಯುಗಾದಿ ಹಬ್ಬ ಏನಪ್ಪಾ ಅಂದರೆ ಮನುಷ್ಯರ ಕಷ್ಟ ಸುಖಗಳ ಒಂದು ಸಾರ. ಯಾಕಂದರೆ ಮನುಷ್ಯನಲ್ಲಿ ಸಿಹಿ ಅವನ ಬಾಳಲ್ಲಿ ಸಿಹಿ ಉಂಟು, ಕಹಿಯೂ ಸಹ ಉಂಟು. ಜಾಸ್ತಿ ಸಿಹಿಯನ್ನು ಒಂದು ಸಿಹಿಯನ್ನು ತೆಗೆದುಕೊಂಡು ತುಂಬ ಕಷ್ಟ, ಕಹಿಯನ್ನು ಕೂಡ ತೆಗೆದುಕೊಂಡು ತುಂಬ ಕಷ್ಟ. ಅದರಿಂದ ಯುಗಾದಿ ಆದಪ್ಪ ಅಂದರೆ ಕಷ್ಟ ಸುಖವನ್ನು ಒಂದು ಸಮಭಾಗವಾಗಿ ತಿಳ್ಕೊಂತ ಒಂದು ಬೇವಲ್ಲಿನ ಹಾಗೆ. ಬೇವು ಎಷ್ಟು ಕಹಿ ಬೆಲ್ಲವೂ ಸಹ ಅತಿ ಸಿಹಿಯಾಗಿರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಯುಗಾದಿ ಹಬ್ಬ ಬಹಳ ವಿಶೇಷವಾದದ್ದು. ಆದ್ದರಿಂದ ಪ್ರತಿಯೊಂದು ನಮ್ಮ ಭಾರತದ ಇಡೀ ಹಿಂದೂ ಸಂಸ್ಥಾನದಲ್ಲಿ ಯುಗಾದಿ ಹಬ್ಬ ಅಂದರೆ ಬಹಳ ವಿಶೇಷವಾದರು. ನಮಗೆ ಯುಗಾದಿ ಹಬ್ಬ ವಿಶೇಷವಾದ ಹೊಸ ವರ್ಷ ಆರಂಭ ಆಗುತ್ತೆ. ಈ ವರ್ಷದಲ್ಲಿ ಅನೇಕ ಎಲ್ಲರ ನಕ್ಷತ್ರಗಳಿಗೂ ಸಹ ಒಂದೊಂದು ಬದಲಾವಣೆ ಆಗುತ್ತದೆ. ಈ ನಕ್ಷತ್ರಗಳಲ್ಲಿ ಈ ಒಂದು ಏರುಪೇರು ಉಂಟಾಗಲು ಕಾರಣ ಏನಪ್ಪಾ ಅಂದರೆ, ಈ ಯುಗಾದಿ ಹಬ್ಬದ ದಿವಸ ಆ ಒಂದು ಕಾರಣದಿಂದ ಈ ಒಂದು ಯುಗಾದಿ ಹಬ್ಬ ವರ್ಷ ಪೂರ್ತಿ ಒಂದು ಗ್ರಹಗಳ ಚಲನೆಯಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಕಷ್ಟ ದುಃಖಗಳು ಹಾಗೂ ಸುಖ ಸಂತೋಷಗಳೆಲ್ಲ ಉಂಟಾಗುತ್ತದೆ. ಆದ್ದರಿಂದ ಈ ಯುಗಾದಿ ಹಬ್ಬದಲ್ಲಿ ವಿಶೇಷವಾಗಿ ನಾವು ಮಾಡತಕ್ಕಂಥ ಸಮಸ್ತ ಕಾರ್ಯಗಳು ಸಹ ಶುಭ ಉಂಟಾಗಬೇಕಂತೂ ನಮ್ಮ ಎಲ್ಲರ ಪರವಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಈ ಅಶ್ವತ್ಥ ಕಟ್ಟೆಯಲ್ಲಿ ನಾಗರಾಜ ವಿರಾಜಮಾನ ಪ್ರದರ್ಶಿಸ್ತಾ ಇದ್ದಾನೆ. ಯಾಕೆ ನಾವು ಬಂದಾಗ ಸುಮಾರು 30 ವರ್ಷದ ಹಿಂದ್ಗಡೆ ತುಂಬ ಚಿಕ್ಕದಾಗಿ ಎಡೆ ಇತ್ತು. ಈಗ ಒಂದು ಹಾವಿನ ಎಡೆ ಥರ ಏನು ಬಹಳವಾದ ಹಾವಿನ ಥರ ಎಲ್ಲ ಉದ್ಭವ ಆಗ್ತಾ ಇದೆ. ನಾವು ಬಂದಾಗ ಸ್ವಲ್ಪ ಚಿಕ್ಕದಾಗಿತ್ತು ಎಡೆ ಇತ್ತು, ಈಗ ಒಂದು ಪೂರ್ತಿ ನಾಗಪ್ಪನ ಎಡೆ ಥರ ಆಗಿದೆ. ಇದು ಬಹಳ ವಿಶೇಷವಾದ. ಇಲ್ಲಿ ಬಂದು ಏನು ಪ್ರಾರ್ಥನೆ ಮಾಡಿದ್ರು ಸಹ ಈ ನಾಗಪ್ಪ ನೆರವೇರಿಸ್ಕೊಡ್ತಾನೆ. ಅದರಿಂದ ಈ ಒಂದು ಪ್ರಸಿದ್ಧವಾದ ಕಾರಣ ಏನಪ್ಪ, ಈ ಒಂದು ಅಶ್ವತ್ಥ ವೃಕ್ಷದಲ್ಲಿ ನಾಗರಾಜ ಇರೋದ್ರಿಂದ ಬಹಳ ವಿಶೇಷವಾದಂಥ. ಇಲ್ಲಿ ಯಾವ ದೇವಸ್ಥಾನದಲ್ಲಿ ಈ ಥರ ಒಂದು ಪ್ರಾಮುಖ್ಯತೆ ಇಲ್ಲ. ಈ ನಮ್ಮ ದೇವಸ್ಥಾನದಲ್ಲಿ ಮಾತ್ರ ಈ ಒಂದು ಅಶ್ವತ್ಥ ವೃಕ್ಷದಲ್ಲಿ ನಾಗಪ್ಪ ಬೆಳ್ಕೊಂಡಿದ್ದಾನೆ. ಆದ್ದರಿಂದ ಭಕ್ತಾದಿಗಳು ಸಹ ಈ ಒಂದು ಕಾರ್ಯಕ್ಕೆ ಪ್ರತಿಯೊಂದು ದಿನ ಬಂದು ನಾಗಪ್ಪನಿಗೆ ಹಾಲು ಎರೆದು ಹಾಗೆ ತಮ್ಮ ಪ್ರಾರ್ಥನೆ ಸಲ್ಲಿಸ್ತಾ ಅವರವರ ಪರಿಪೂರ್ಣ ಮನಸ್ಸಿಂದ ಬಹಳ ಸುಖವನ್ನು ಹೊಂದಿರುತ್ತಾರೆ.
ಆದ್ದರಿಂದ ಇದು ಕೂಡ ಬಹಳ ವಿಶೇಷವಾದ ನಮ್ಮ ದೇವಸ್ಥಾನದಲ್ಲಿ. ಐ ಲವ್ ಮಲ್ಲೇಶ್ವರಂ ಅಂತ ಹೇಳ್ಬಿಟ್ಟು ಹೊಸ ಚಾನೆಲ್ ಶುರು ಆಗಿದೆ. ಅವರು ಸಹ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಕೇಳಿದಾಗ ನಾನು ಆಗಲಿ ತಪ್ಪಿಕೊಂಡು ಹಾಗೂ ಅವರ ಚಾಲನೆಯವರಿಗೂ ಸಹ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಅಂದ್ಬಿಟ್ಟು ನಮ್ಮ ಗಣಪತಿ ಹಾಗೂ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಹಾಗೂ ಶ್ರೀನಿವಾಸ ಸ್ವಾಮಿ ಪರವಾಗಿ ಪ್ರಾರ್ಥಿಸ್ತಾ ಅವರಿಗೆ ಶುಭವಾಗಲಿ ಅಂತ ಹೇಳ್ಬಿಟ್ಟು ಈ ಒಂದು ನಮ್ಮ ದೇವಸ್ಥಾನದ ಪರವಾಗಿ ಅವರಿಗೆ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.